ಓಹೋ, ಇದು ಭಾಳ ಚಲೋ ಆಯ್ತು ಬಿಡವ. ಇಂದಾರು ಯಾಕೆ ಫೋನ್ ಹಚ್ತೆ ನೀನು? ಇರ್ತಿದ್ದೆ ನಾನು ಹಾಗೆ. ಇಂದು ನೆನಪಾಯ್ತಾ ನಿನಗಮ್ಮ ಅನ್ನೋಳು ಬ್ಲ್ಯಾಕ್ ಅದಾಳಂತ? ಒಂದು ಫೋನ್ ಮಾಡಿ ವಿಚಾರಿಸೋಣ ಅಂತ ನೋಡಿಲ್ಲಲ್ಲ. ಏನಾರಾಗಲಿ, ಮಗ ಇದ್ದಿದ್ದಕ್ಕಾಯ್ತು, ಇಲ್ದಿರ ನಾನು ಯಾರಿಗೆ ಹೇಳ್ಬೇಕತ್ತ? ಅದರಲ್ಲಿ ಏನು ವಿಶೇಷ ಇದೆ ಅಂತ ಹೇಳ್ತೀಯಮ್ಮ? ಯಾವಾಗಲೂ ನಿಂಗೆ ಮಗನೇ. ಮಗ ಏನು ಮಾಡಿದ್ರೂ ಸರಿನೇ. ಈಗ ನಾನೇ ಏನಾರು ಈ ಥರ ತಪ್ಪು ಮಾಡಿ ಜೈಲಿಗೆಲ್ಲ ಹೋಗಿ ಬಂದಿದ್ರೆ ಅದಕ್ಕೂ ಬೈತಿದ್ದೆ. ತಪ್ಪು ಮಾಡೋದು ಮಗನ ಬಿಟ್ಕಂತೀಯ, ನನಗೆ ಬೈತೀಯ. ಈಗಲಾದರೂ ಫೋನ್ ಮಾಡಿದ್ನಲ್ಲ ಅನ್ನೋದಿಲ್ಲ. ಅದು ನೀ ಹಿಂಗಿದೀಯ ಅಂತ ಒಂದು ಮಾತು ಕೇಳಿದೀಯಾ? ಬರೇ ನೀನು ಫೋನ್ ಮಾಡಲ್ಲ, ವಿಚಾರಿಸಲ್ಲ, ಅದು ಮಾತ್ರ ಹೇಳ್ತಿರ್ತೀಯ. ನನ್ನ ಯಾವಾಗಲೂ ಕೇಳಲ್ಲ ಬಿಡೋ ನೀನು. ನಾನು ಅವಾಗ ಎಂಥ ಸಿಚುವೇಶನ್ನಲ್ಲಿದ್ದೆ ಗೊತ್ತಾ? ಆದರೂ ಇಲ್ಲಿ ಕರ್ಕೊಂಬಂದು ನಾನು ಎಷ್ಟು ಸಾಧ್ಯನೋ ಅಷ್ಟು ಇದು ಮಾಡಿದ್ದೀನಿ. ನೋಡಿದ್ರೆ ಈಗ ಹೇಳ್ತೀವಿ, ಹೋಗಲಿ ಬಿಡು. ಎಲ್ಲಿ ಅಣ್ಣ ಎಲ್ಲೋಗೇನೀಗ? ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ. ಏನಂದು? ಕಾರ್ತಿಕ್ ಫೋನ್ ರಿಸೀವ್ ಮಾಡೋಂಗಿಲ್ಲ? ಯಾಕ ಹಂಗೆ ಮಾಡ್ತಿರ್ಲಿಲ್ಲಲ್ಲ ಅವನು? ಫೋನಂತೂ ರಿಸೀವ್ ಮಾಡೇ ಮಾಡ್ತಿದ್ದ. ಅದು ನಿನ್ನ ಫೋನ್ ಅಂದರೆ ಏನಾಯ್ತಪ್ಪ ಮತ್ತೆ? ಮತ್ತೆ ಮಾಡಿಯೇ ಹೇಗೆ? ತುಂಬ ಸರಿ ಫೋನ್ ಮಾಡಿದ್ದೀನಮ್ಮ, ರಿಸೀವ್ ಮಾಡ್ತಿಲ್ಲ. ಹಾಗಂತ ನೀನೇನು ಗಾಬರಿ ಆಗೋದು ಬೇಡ. ಅವನು ಬೇಕಂತಲೇ ಫೋನ್ ರಿಸೀವ್ ಮಾಡ್ತಿಲ್ಲ, ನಂಗೆ ಗೊತ್ತು. ಅದು ದುಡ್ಡು ಕೇಳಿದ್ದ. ಕೇಳಿದ ತಕ್ಷಣ ಕೊಟ್ಟು ಬಿಡ್ಬೇಕು ಇವನಿಗೆ ಯಾವಾಗಲೂ. ನಾನೇನು ATM ಕಾರ್ಡ್ ಹಾಕ್ತಕ್ಕೂ ದುಡ್ಡು ಬರುತ್ತೆ ಅನ್ನೋಕ್ಕೆ? ದುಡಿಯೋದು ನನ್ನ ಗಂಡ, ನಾನು ಎಷ್ಟಂತ ಖರ್ಚು ಮಾಡೋಕ್ಕಾಗತ್ತಮ್ಮ? ಇವನು ಅರ್ಥ ಮಾಡ್ಕೊಬೇಕು ತಾನೆ. ಹೇಳಿದ್ರೆ ಇವನು ಹೆಂಡತಿ ಮನೆಗೆ ಇವನು ಎಷ್ಟು ದುಡ್ಡು ಕೊಡ್ತಿದ್ದ? ಅದೆಲ್ಲ ಕೇಳಿದ್ರೆ ಸಿಟ್ಟು ಬರುತ್ತೆ ಇವನಿಗೆ. ಅದು ಹೇಳ್ತಿದ್ದೀನಿ, ನೋಡೋಣ ಎಲ್ಲರೂ ಅಡ್ಜಸ್ಟ್ ಆದರೂ ಸ್ವಲ್ಪ ಇದು ಮಾಡ್ತೀನಿ ಅಂತ. ಎಲ್ಲದನ್ನು ನನ್ನ ಗಂಡನ ಹತ್ರ ಹೇಳೋಕ್ಕಾಗತ್ತನಮ್ಮ? ಅದು ಇದು ಸೇವಿಂಗ್ಸಿನ ಸ್ವಲ್ಪ ಇತ್ತು, ನೋಡಿ ಹೇಳ್ತೀನಿ ಅಂದಿದ್ದೆ. ಈಗ ಹೇಳೋಣ ಅಂತ ಫೋನ್ ಮಾಡ್ತೀನಿ, ಇಲ್ಲವೇ ಇಲ್ಲ, ರಿಸೀವೇ ಮಾಡಲ್ಲ. ಏನು ಮಾಡಲಿ ನಾನು? ಒಳ್ಳೆ ಕತೆ ಆಯಿತು ನಿಮ್ಮ ಅಮ್ಮ ಮಗಂದು. ಆ ದುಡ್ಡು ಏನು ಮಾಡ್ತೀರಾ ಏನಪ್ಪ? ಇಬ್ಬರಿಗೆ ಅದು ಏನು ಖರ್ಚಿರತ್ತೆ? ಆ ಸೊಸೆ ಅಂತೂ ಅಲ್ಲಿರೋದು, ಅವ್ರ ಖರ್ಚು ಅವ್ರು ನೋಡ್ಕೊತಾರೆ. ನಿನ್ನ ಪೆನ್ಷನ್ ಬರುತ್ತೆ, ಆರಾಮ್ ನಿನ್ನ ಪೆನ್ಷನ್ನಲ್ಲೇ ಜೀವನ ಆಗ್ಬೋದು. ನೋಡಿದ್ರೆ ಹೀಗೆ ಮಾಡ್ತೀರಿ. ಏನೋ ಬರೇ ದುಡಿಮೆ ಮಾಡೋ ಮಗಂಗೆ ಕೊಡು, ದುಡಿಮೆ ಮಾಡೋ ಮಗಂಗೆ ಕೊಡು. ನಾನಂತೂ ಏನು ಕೇಳಲ್ಲ ನಿನ್ನ ಹತ್ರ. ಹಬ್ಬಕ್ಕೊಂದ್ಸರಿ ಎಲ್ಲರೂ ಕೊಡೋದೇ ದೊಡ್ಡ ಇದು. ಅಲ್ಲಿ ಇರುವಾಗ ಬಳೆ ಅಂಗಡಿಲಿ ಚೆನ್ನಾಗಿ ವ್ಯಾಪಾರ ಆಗ್ತಿತ್ತು. ಆ ದುಡ್ಡನ್ನು ತೆಗೆದು ಪೂರ್ತಿ ಮಗನಿಗೆ ಕೊಡ್ತಿದ್ದೆ. ನಾನು ಹಂಗಾರೆ ಎಲ್ಲ ಸೇವಿಂಗ್ಸ್ ಆಗ್ತುಂಟು, ಆಗಲಿ ಬಿಡು ಅಂದ್ಕೊಂಡು ಸುಮ್ಮನೆ ಇದ್ದೆ. ಈಗ ನೋಡಿದ್ರೆ ಏನಿಲ್ಲ, ಖಾಲಿ ಕೈ. ಏನು ಮಾಡಿದ್ರಿ ನೀವು ಹಾಗಾದರೆ? ಏನು ಮಾತಂತ ಆಡ್ತೀಯವ ನೀ? ಪೆನ್ಷನ್ ಬರುತ್ತಂತ? ಎಷ್ಟು ಮಹಾ ಬರ್ತೈತಿ ಪೆನ್ಷನ್ನು? ಸಾಕಾಗ್ತೈತೆ ಅದು ಖರ್ಚಿಗೆ? ಈಗಿನ ಸಾಮಾನು ರೇಟಲ್ಲಿ ಮನೆ ಬಾಡಿಗೆ ಆಗಬೇಕು, ಕರೆಂಟ್ ಬಿಲ್ ಆಗಬೇಕು. ನಿನ್ನಂಗೆ ಏನು ಲಕ್ಷಗಟ್ಟಲೆ ಸಂಬಳ ತಗೋತಾನೆ ನಾನು? ಬರೋ ಸಂಬಳದಲ್ಲಿ ಹೆಂಗೋ ನಿಭಾಯಿಸ್ತಿದ್ದ. ಈಗ ಅದು ಇಲ್ಲ ಆಗೈತಿ. ಅದ್ರ ಮಧ್ಯೆ ಈ ಪೊಲೀಸು ಕೇಸು ಅಂತ ಅದಕ್ಕೆ ಬೇರೆ ಖರ್ಚು. ನೀನು ನೋಡಿದ್ರೆ ಈಗ ದುಡ್ಡು ಏನು ಮಾಡ್ತೀರಿ ಕೇಳ್ತಿ. ಇಷ್ಟು ದಿವಸ ಏನೂ ಕೊಟ್ಟಿಲ್ಲ ಅಂತ ಅದು ಯಾವ ಬಾಯಲ್ಲಿ ಹೇಳ್ತೀಯವ ನೀ? ನಾನು ಅರ್ಧ ಪೆನ್ಷನ್ ದುಡ್ಡು ನಿಮ್ಮ ಮನೆಗೆ ಬಂದೈತೆ ನೋಡು. ಒಂದೊಂದು ಹಬ್ಬಕ್ಕೂ ಏನಾದರೂ ಉಡುಗೊರೆ ಬೇಕು ಅಂತೀಯ, ಅದನ್ನು ಕೊಡಿಸ್ತೀನಿ, ಎಲ್ಲನೂ ಮಾಡ್ತೀನಿ. ಆದರೂ ನೀನು ಬಾಯಲ್ಲಿ ಕೊಡಲ್ಲ ಅನ್ನೋದೇನು ತಪ್ಪಂಗಿಲ್ಲ. ಏನಮ್ಮ ನೀನು ನಿನ್ನಂಗೆ ಲಕ್ಷಗಟ್ಟಲೆ ಸಂಬಳ ತಗೊತಾನ ಅಂತೀಯಲ್ಲ? ನಾನೆಲ್ಲಿ ಸಂಬಳ ತಗೊತೀನಿ? ಅದನ್ನೇ ಹೇಳ್ತಿದ್ದೀನಿ. ಎಲ್ಲಿ ಲಕ್ಷಗಟ್ಟಲೆ ಬರುತ್ತೆ? ನೀನು ಗಂಡ ಅಂತ ಹೇಳೋ ಬದಲಿಗೆ ಹಂಗೆ ಹೇಳೋದು ನಾವ ಬಾಯ್ ತಪ್ಪು ಹೇಳಿಬಿಟ್ಟೆ ಅಷ್ಟೇ. ನೀ ತೊಗೊಳೋದಿಲ್ಲ ಅಂತ ನಂಗೆ ಗೊತ್ತಿಲ್ಲೇನು? ನನ್ನ ಗಂಡಂಗಾರು ಎಲ್ಲಷ್ಟು ಸ್ಯಾಲ್ರಿ ಬರುತ್ತಮ್ಮ? ಏನು ಮಾತಂತ ಆಡ್ತೀಯೇನ? ನಾನು ತೋರಿಸ್ಕೊಳ್ಳಲ್ಲ, ಹೇಳ್ಕೊಡಲ್ಲ, ಹಾಗಾಗಿ ನಿನಗೆ ಗೊತ್ತಾಗಲ್ಲ ಅಷ್ಟೇ. ಹೋಗಲಿ ಬಿಡು. ನೀವೊಂದು ಕೆಲಸ ಮಾಡವ, ಇನ್ನೇನಾರು ಹೇಳಕ್ಕೆ ಉಳ್ದೈತಿ? ಹೇಳೋಂಗಿದ್ರೆ ಹೇಳು, ಇಲ್ಲಾಂದ್ರೆ ಫೋನ್ ಇಟ್ಬಿಡವ. ನಾನು ಬೇಸರದಲ್ಲಿದ್ದೀನಿ. ಮಾತಾಡ್ತಾ ಮಾತಿಗೆ ಮಾತು ಬೆಳೆದು ಯಾಕೆ ಬೇಕು ಮತ್ತೆ ಜಗಳ ದೊಂಬಿ? ಬ್ಯಾಡ, ನೀ ಫೋನ್ ಇಟ್ಬಿಡು. ನಾ ಕಾರ್ತಿಕ್ ಬಂದ ನಂತರ ಹೇಳ್ತೇನೆ ಆಕೆ ಫೋನ್ ಮಾಡಿದ್ಲು ಅಂತ. ಇರಮ್ಮ, ಸ್ವಲ್ಪ ಇರು. ಇಷ್ಟು ದಿವ್ಸದ ಮೇಲೆ ಫೋನ್ ಮಾಡಿದ್ದೀನಿ, ಸ್ವಲ್ಪ ಹೊತ್ತು ಮಾತಾಡಬೇಕು ಅಂತಿಲ್ವಲ್ಲ ನಿಂಗೆ?
ಬರೀ ಮಗಂದೇ ಚಿಂತೆ ಯಾವಾಗಲೂ. ಮಗಂಗೆ ಏನು ಮಾಡಬೇಕು ಅಂತಲೇ ಯೋಚನೆ ಮಾಡ್ತಿರ್ತೀಯ. ಹೋಗ್ಲಿ ಬಿಡು. ಅಲ್ಲ, ನಿನ್ನ ಪೆನ್ಷನ್ ದುಡ್ಡು ಬರುತ್ತಲ್ಲ, ಅದರಲ್ಲೇ ಅಣ್ಣಂಗೆ ಕೊಡೋಕ್ಕಾಗಲ್ಲ. ನಿನ್ನ ಸೇವಿಂಗ್ಸ್ ಏನಾದರೂ ಸ್ವಲ್ಪ ಇದ್ದರೆ ನಾನೇ ಹೇಳಿ ಅಣ್ಣನ ಹತ್ರ ವಾಪಸ್ ಕೊಡಿಸ್ತೀನಿ ಬೇಕಾರೆ. ನೀ ಫೋನ್ ಇಡ್ತಿ ಇಲ್ಲ ನಾನೇ ಇಡಲಿ ಹೇಳವ. ನೀನೇನು ಕೊಡಿಸೋದು ಅವನ ಹತ್ರ ನಂಗೆ ದುಡ್ಡು? ನಾನು ಕೊಡ್ತೇನೆ, ನನ್ನ ಹತ್ರ ಇದ್ದರೆ ಕೊಡ್ತೇನೆ. ನಂಗೆ ಬೇಕಾದಾಗ ಅವನೇ ಕೊಡ್ತಾನೆ. ಅದಕ್ಕೆ ನೀನು ಯಾಕಮ್ಮ ಮಧ್ಯದಲ್ಲಿ? ನೋಡಮ್ಮ, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡ. ನಾನೇನು ನಿಮ್ಮ ಮಧ್ಯದಲ್ಲಿ ಬಂದಿದ್ದಲ್ಲ. ಅಷ್ಟು ನೀನು ಕೊಡ್ತೀಯ ಅಂದಮೇಲೆ ನಿನ್ನ ಮಗ ಫೋನ್ ಮಾಡಿ ನನ್ನ ಹತ್ರ ಯಾಕೆ ದುಡ್ಡು ಕೇಳಬೇಕು? ಇದಕ್ಕೆ ಮಾತ್ರ ನಾನು ಮಧ್ಯೆ ಬರ್ಬೋದು, ದುಡ್ಡು ಕೊಡೋಕ್ಕೆ. ಮಾತಾಡೋಕ್ಕೆ ಮಾತ್ರ ಬರೋ ಹಾಗಿಲ್ಲ ಅಲ್ಲ? ಫಸ್ಟ್ ಆಫ್ ಆಲ್ ನೀನು ಅದು ಕೊಟ್ಟಿದ್ದನ್ನು ವಾಪಸ್ ಎಲ್ಲಿ ಕೇಳ್ತೀಯ? ಹಾಗಾಗಿ ಹೇಳ್ತಿದ್ದೀಯ ನಾನು ಕೊಡ್ತೀನಿ ಅಂತ. ಕೊಟ್ಬಿಡು, ಏನಾದರೂ ಮಾಡು, ನಂಗೆ ಗೊತ್ತಿಲ್ಲ. ಅಣ್ಣ ಬಂದ ಮೇಲೆ ಹೇಳು. ಅಷ್ಟೆಲ್ಲ ಅವ್ನು ಕೇಳಿದಷ್ಟೆಲ್ಲ ಆಗಲ್ಲ. ಸ್ವಲ್ಪ ಅಂದರೆ ಸ್ವಲ್ಪ ಏನೋ ಅಡ್ಜಸ್ಟ್ ಮಾಡ್ತಾಳಂತೆ, ಬೇಕಾದ್ರೆ ತೊಗೊಬೇಕಂತೆ. ಇಲ್ಲ ಬೇಡ ಅಂದರೆ ಫೋನ್ ಮಾಡಿ ಹೇಳಬೇಕಂತೆ ಅಂತಲೂ ಹೇಳಿಬಿಡು ಒಂಚೂರು. ಸರಿ ಬಿಡವ, ಕಾರ್ತಿಕ್ ಬಂದಮೇಲೆ ಫೋನ್ ಮಾಡೋಕೆ ಹೇಳ್ತೀನಿ. ನನಗೆ ಫೋನ್ ಇಡಲಿ. ಯಾಕೆ ಹಿಂಗಾದ್ಲಪ್ಪ ನಮ್ಮ ಕಲ್ಯಾಣಿ? ಅಣ್ಣ ಅಂದರೆ ಜೀವನೇ ಬಿಡ್ತಿದ್ಲ, ಈಗ ಬರೀ ದುಡ್ಡಿಗೆ ಲೆಕ್ಕ ಹಾಕಕತ್ತಾಳೆ. ಈ ಕಾರ್ತಿಕ್ನೂ ಹಾಗಿದ್ದಾನೆ. ಆಕೆ ಹತ್ರ ಯಾಕೆ ಕೇಳಕ್ಕೆ ಹೋಗಬೇಕು? ಹೇಳಿನಿ ನಾನು, ಹಾಗೇನಾರು ಇದ್ರೆ ನನ್ನ ಬಂಗಾರ ಐತಪ್ಪ ತೊಗೊಂಡು ಹೋಗು ಅಂತ. ಅದನ್ನು ಮಾಡೋಂಗಿಲ್ಲ ಅವ. ಇವತ್ತು ಮನೆಗೆ ಬರಲಿ, ಹೇಳ್ತೇನೆ. ಅಮ್ಮ, ಏನಮ್ಮ ಯಾರ ಹತ್ರ ಮಾತಾಡ್ತಿದ್ದೀಯಲ್ಲ? ಓ ಬಂದ್ಯಾ? ಸದ್ಯ ಬಂದ್ಯಲ್ಲಪ್ಪ. ಅಲ್ಲ, ನಿನ್ನ ತಂಗಿ ಫೋನ್ ಮಾಡಿದ್ಲಂತಲ್ಲ, ನೀನು ಯಾಕೆ ತೊಗೊಳ್ಳಿಲ್ಲಪ್ಪ? ಆಕೆ ಭಾಳ ಗಾಬರಿ ಆಗ್ಯಾಳ. ಫೋನ್ ಎತ್ತಂಗಿಲ್ಲ, ಎದಕ್ಕಂತ ಗೊತ್ತಿಲ್ಲ ಅಂತ ನನಗೆ ಫೋನ್ ಮಾಡಿದ್ಲು. ಅದೇ ಮಾತಾಡ್ತಿದ್ದೆ ಅವಳ ಹತ್ರ. ಫೋನ್ ರಿಸೀವ್ ಮಾಡಿಲ್ಲಮ್ಮ. ಅಲ್ಲಿ ಯಾರೋ ಜೊತೆಗೆ ಸುಮಾರು ಜನ ಇದ್ದರು, ಅವರಿದ್ದಾಗ ಮಾತಾಡೋಕ್ಕೆ ಸರಿಯಾಗಿಲ್ಲ ಅಂತ ಫೋನ್ ರಿಸೀವ್ ಮಾಡಿಲ್ಲ ಅಷ್ಟೆ. ಅವಳೇನು ಗಾಬರಿ ಆಗಿರಲ್ಲ ಬಿಡು, ನಿನ್ನ ಹತ್ರ ಹಂಗೆ ಹೇಳಿರ್ತಾಳಷ್ಟೆ. ಅದು ನನಗೂ ತಿಳಿದೈತೆ ಬಿಡಪ್ಪ. ಆದರೆ ಏನು ಮಾಡೋಣ ಹೇಳೋ ಹಂಗಿಲ್ಲ. ಮಗನಿದ್ರಿಗೆ ಮಗಳನ್ನು ಹೆಂಗೆ ಬಿಟ್ಕೊಡ್ಲಿ? ಹೋಗಲೇ. ಓ ಇಲ್ಲೋ ಕಾರ್ತಿಕ, ಆಕೆ ಸ್ವಲ್ಪ ಗಾಬರಿನೇ ಆಗಿದ್ಲು. ಒಂದು ಫೋನ್ ಹಚ್ಚಪ್ಪ, ಫೋನ್ ಹಚ್ಚಿ ಮಾತಾಡ್ಬಿಡು. ಅಮ್ಮ, ನಾ ಫೋನ್ ಮಾಡಿದ್ರೂ ಸರಿ ತಾನೆ, ಊಟ ಗೀಟ ಮಾಡ್ಕೊಂಡು ಆಮೇಲೆ ಫ್ರೀಯಾಗಿ ಕೂತಾಗ ಮಾಡ್ತೀನಿ. ಈಗ ನಂಗೆ ಜೋರು ಹಶು ಆಗ್ತುಂಟು. ಸರಿ ಬಿಡಪ್ಪ, ಊಟನೇ ಮಾಡೋಣಂತ. ಆದರೂ ಕಾರ್ತಿಕ, ನೀನು ಎದಕ್ಕೋ ಸ್ವಲ್ಪ ದುಡ್ಡು ಬೇಕು, ಎಲ್ಲರ ಹತ್ರ ಕೇಳ್ತಿದ್ದೀನಿ ಅಂತಿದೆಯಲ್ಲ, ದುಡ್ಡು ಅಡ್ಜಸ್ಟ್ ಆಯ್ತೇನಪ್ಪ? ಇಲ್ಲ ಅಮ್ಮ, ದುಡ್ಡು ಹೆಂಗೆ ಅಡ್ಜಸ್ಟ್ ಆಗುತ್ತೆ ಹೇಳಿ? ನಾನು ಡ್ಯೂಟಿಗೆ ಹೋಗ್ತಾ ಇದ್ದಿದ್ರೆ ಯಾರಾದರೂ ಕೊಡೋರು, ಹೆಂಗೂ ತಿಂಗಳ ಸಂಬಳ ಬರುತ್ತಲ್ಲ ಅನ್ನೋ ನಂಬಿಕೆ ಮೇಲೆ. ಈಗ ಅದೂ ಇಲ್ಲ ಆಗಿದೆಯಾ, ಹಾಗಾಗಿ. ನಾನು ಅಂದೇ ಹೇಳಿದ್ನಲ್ಲಪ್ಪ, ನನ್ನ ಬಂಗಾರ ತೊಗೊಂಡೋಗು ಅಂತ. ಅದನ್ನು ಯಾಕೆ ಮಾಡೋಲ್ಲ ನೀನು? ಹೋಗಿ ಹೋಗಿ ಅಕ್ಕಿ ಹತ್ರ ದುಡ್ಡು ಕೇಳ್ತೀಯಲ್ಲ, ಎದಕ್ಕೆ ಕೇಳಿದೆ ಅಕ್ಕಿ ಹತ್ರ? ಓ, ಕಲ್ಯಾಣಿ ಹೇಳಿಬಿಟ್ಲ ನಿಮ್ಮ ಹತ್ರ ದುಡ್ಡು ಕೇಳಕ್ಕೆ ಫೋನ್ ಮಾಡಿದ್ದ ಅಂತ? ಎಷ್ಟು ಹೇಳಿದ್ದೀನಿ ನಾನು ಅವಳಿಗೆ ಅಮ್ಮನ ಗಮನಕ್ಕೆ ತರೋದು ಬೇಡ ಅಂತ, ಆದರೂ ಹೇಳಲ್ಲ. ನೀನು ಏನೇ ಹೇಳಮ್ಮ, ಅವಳಿಗೆ ನಮ್ಮ ಮೇಲೆ ನಂಬಿಕೆನೇ ಇಲ್ಲ. ನಂಬಿಕೆ ಇದ್ದಿದ್ರೆ ಈಗ ನಾನು ಕೇಳಿದಷ್ಟು ದುಡ್ಡು ಕೊಡೋಕ್ಕಾಗಲ್ಲ ಅಂತ ಏನಾರು ಹೇಳ್ತಿದ್ಲ? ಅದು ಹೇಳ್ತಿದ್ದೀನಿ ವಾಪಸ್ ಕೊಡ್ತೀನಿ ಅಂತ. ಹೋಗಲಿ ಬಿಡಪ್ಪ, ಏನು ಮಾಡ್ಲಿಕ್ಕಾಗ್ತೈತಿ? ಆಕೆ ಮನಸ್ಸಿನಲ್ಲೂ ಇನ್ನು ಏನಾಯ್ತು. ಆದರೆ ಆಕೆ ಏನು ದುಡಿಯೋಂಗಿಲ್ಲ ನೋಡಿ ಕಾರ್ತಿಕ. ದುಡಿಯೋನು ಆಕೆ ಗಂಡ. ಎಷ್ಟಂತ ಕೇಳಲಿಕ್ಕಾಗ್ತದಪ್ಪ ಗಂಡನ ಹತ್ರ? ಹಾಂ, ಇವಳು ಭಾಳ ಚಾಲಾಕಿ ಇದ್ದಾಳಮ್ಮ. ಆವಾಗಲೇ ಹೇಳ್ತಿದ್ಲು, ಗಂಡ ಕೊಟ್ಟು ದುಡ್ಡಲ್ಲೇ ಉಳಿಸಿ ಸುಮಾರು ದುಡ್ಡಾಗಿದೆ ಅಂತ. ಅದಕ್ಕೆ ನಾನು ಕೇಳಿದ್ದು. ನಾನೇನಾದ್ರು ಸುಮ್ಮನೆ ಕೇಳಿದ್ನ ಅವಳ ಹತ್ರ? ಈಗ ನಮ್ಮ ಹತ್ರ ದುಡ್ಡು ಇಲ್ವಲ್ಲ, ಹಾಗಾಗಿ ವಾಪಸ್ ಬರುತ್ತಾ ಇಲ್ಲ ಅನ್ನೋ ಇದ್ರ ಮೇಲೆ ಅವಳು ನಮಗೆ ಕೊಡ್ತಿಲ್ಲ ಅಷ್ಟೇ. ಹಂಗೆ ಹೇಳೋಕೆ ಆಗೋದಿಲ್ಲ ಕಾರ್ತಿಕ. ಎಲ್ಲ ಗಂಡಸರು ಒಂದೇ ನಮೂನೆ ಇರ್ತಾರೇನು? ಈಕೆ ಕೇಳಾಳ, ಅವ ಕೊಡಲ್ಲ ಅಂದರೆ ಈಕೆ ಏನು ಮಾಡ್ತಾಳ? ಈಕೆ ಏನು ಸಂಬಳ ತಗೊಳಂಗಿಲ್ಲ. ಹೋಗಲಿ ಬಿಡಿ ಅಮ್ಮ, ಅದು ಮಾತಾಡ್ತಾ ಹೋದರೂ ಸುಮಾರು ಮಾತಾಡಬೇಕಾಗತ್ತೆ. ನಿಮ್ಮ ಗಮನಕ್ಕೆ ತರಲ್ಲ ನಾನಷ್ಟೇ. ಅವಳು ಹೆಂಗೆ ನಡ್ಕೊಂಡಾಳೆ ಅಂತ ನಾನು ನೋಡಿದ್ದೀನಿ.
ಆದರೂ ಯಾವಾಗಲೂ ಅವಳು ಕೇಳಿದಾಗೆಲ್ಲ ನಾನು ದುಡ್ಡು ಕೊಡ್ತಾ ಇರ್ತಿದ್ನಲ್ಲ, ಆ ಕನ್ಸರ್ನಿಗಾರು ಏನಾದ್ರು ಸ್ವಲ್ಪ ಹೆಲ್ಪ್ ಮಾಡ್ಬೋದೇನೋ ಅಂದ್ಕೊಂಡೆ. ಆದರೆ ಮಾಡಿಲ್ಲ. ಬೇಡ ಬಿಡಿ, ಅವಳು ಅವತ್ತು ಕಳಿಸಿದ್ದೊಂದು 5,000 ರೂಪಾಯಿ ಹೇಗಾರು ಮಾಡಿ ವಾಪಸ್ ಕೊಟ್ಬಿಡ್ತೀನಿ. ಅದೊಂದು ಮುಗಿಸ್ಕೊಂಡ್ರೆ. ಸುಮ್ಮನಿರಪ್ಪ ಕಾರ್ತಿಕ, ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು ಅದನ್ನು ಯೋಚನೆ ಮಾಡು. ಈಕೆ ಬಗ್ಗೆ ಎಲ್ಲ ಯಾಕೆ ಸುಮ್ಮನೆ ಇದು ಮಾಡ್ತೆ? ಹೋಗಲಿ ಬಿಡು, ಏನೋ ಒಂದು ಆಕೈತಿ. ಏನೂ ಆಗಿಲ್ಲ ಅಂದ್ರೆ ನಾನು ಹೇಳಿನಲ್ಲ ನನ್ನ ಬಂಗಾರ ಐತಿ ಅಂತ. ನೀವು ತಿಳ್ಕೊಂಡಿದ್ದು ನಿಮ್ಮ ಬಂಗಾರ ಇದೆ, ಅದರಲ್ಲಿ ನಾನು ಏನಾದರೂ ಬಿಸ್ನೆಸ್ ಮಾಡ್ಬೋದು ಅಂತ. ಆದರೆ ನಿಮ್ಮ ಮಗಳು ಹಂಗಿಲ್ಲ. ಅವಳು ಹೇಳಿದ್ಲು, ಅಮ್ಮನ ಬಂಗಾರ ಏನಾದ್ರು ಕೊಡೋದಾದ್ರೆ ನಂದು ಒಪ್ಪಿಗೆ ಬೇಕಾಗತ್ತೆ, ಈಗ ಸದ್ಯಕ್ಕೆ ನಾನೇ ಎಲ್ಲಾದ್ರು ಕೊಡಿಸ್ತೀನಿ ದುಡ್ಡು, ತಿಂಗಳ ಕಟ್ಕೊಂಡು ಹೋಗು ಅಂತ ಹಂಗೆ ಹೇಳಿದ್ಲು. ಬಂಗಾರದ ವಿಚಾರ ಅವ್ರಿಗೆ ಗೊತ್ತಿಲ್ಲ, ಅವಳಿಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿರಾ ನೀವು? ನಾವೇನಾದ್ರು ಬಂಗಾರ ಮುಟ್ಟಿದ್ರೆ ಮತ್ತೊಂದು ಥರ ಜಗಳ ಶುರು ಮಾಡ್ತಾಳೆ ಬಂದಿಲ್ಲಿ. ಇಲ್ಲೋ ಇಲ್ಲೋ ಕಾರ್ತಿಕ, ಆಕೆಗೂ ಭಾಳ ಬೇಸರ ಆಗೈತಿ ನಿನ್ನ ಪರಿಸ್ಥಿತಿ ಹೀಗಾಗಿದ್ದಕ್ಕೆ. ಸುಮ್ಮನಿರಮ್ಮ, ಬೇಜಾರು ಇಲ್ಲ, ಏನೂ ಇಲ್ಲ. ಒಂದು ಪಕ್ಷ ಬೇಜಾರಾದರೂ ಅಣ್ಣನ ಹತ್ರ ಇನ್ನೇನು ಕೇಳೋಕ್ಕಾಗಲ್ಲ ಅಂತ ಬೇಜಾರಾಗಿರ್ಬೋದು ಅಷ್ಟೇ. ಮತ್ತು ನಂಗೆ ಹಿಂಗೆ ಕಷ್ಟ ಬಂದಿದೆ ಅಂತ ಅವಳಿಗೇನು ಬೇಜಾರಾಗಲ್ಲ. ಎದಕ್ಕೋ ಒಂದು ಬೇಸರ ಆಗಿತ್ತಲ್ಲ, ಸೈ ಬಿಡು. ಇನ್ಮೇಲೆ ಮಾತ್ರ ಆಕೆ ಹತ್ರ ದುಡ್ಡು ಕೇಳಕ್ಕೆ ಹೋಗ್ಬೇಡ ನೋಡಿ, ಹೇಳಿನಿ ನಾನು. ಇಲ್ಲ ಅಮ್ಮ, ನಾನು ದುಡ್ಡು ಗಿಡ್ಡೆಲ್ಲ ಏನು ಕೇಳಲ್ಲ, ಹೆಂಗಾರು ನಿಭಾಯಿಸ್ತೀನಿ. ಆದರೆ ನಿಮ್ಮ ಹತ್ರ ಹೆಂಗೆ ಹೇಳೋದಂತಲೇ ಗೊತ್ತಾಗಲ್ಲ ನನಗೆ. ಹೆಂಗೇನು ಬಂತು ಮಾರಾಯ, ಇಲ್ಲಿ ತನಕ ಮಾತಾಡ್ದಿಲ್ಲ, ಹಂಗೆ ಮಾತಾಡು, ನಂಗೆ ಅರ್ಥ ಆಗ್ತೈತಿ. ಅಲ್ಲ ಅಮ್ಮ, ಅದು ಮತ್ತೇನಲ್ಲ, ಕಲ್ಯಾಣಿ ಇಷ್ಟು ಸ್ವಾರ್ಥಿ ಅಂತ ಗೊತ್ತಿರಲಿಲ್ಲ ನನಗೆ. ಮೇಲಾಗ ಭಾಳ ಬುದ್ಧಿವಂತೇನೋ. ಅವಳಿಗೆ ಗೊತ್ತಲ್ಲ ಈಗ ನನ್ನ ಪರಿಸ್ಥಿತಿ. ಏನು ದಾರಿ ಇಲ್ಲದೆ ಇದ್ದಾಗ ಅಮ್ಮನ ಬಂಗಾರನೇ ಮಾರಿಬಿಡ್ತಾನೇನೋ, ಅದನ್ನು ತಡಿಬೇಕು ಅಂತಲೇ ಫೋನ್ ಮಾಡಿದ್ಲು. ಏನು ಮಾಡ್ತೀಯಾ ದುಡ್ಡಿಗೆಲ್ಲ, ಹಾಗಂತ ಅಮ್ಮನ ಬಂಗಾರ ಎಲ್ಲ ಮಾರೋ ಯೋಚನೆ ಮಾಡಬೇಡ, ನಾನು ಬೇಕಾದರೂ ಸ್ವಲ್ಪ ದುಡ್ಡು ಕೊಡ್ತೀನಿ, ನೋಡ್ತೀನಿ ಅಡ್ಜಸ್ಟ್ ಆಗತ್ತಾ ಅಂತ, ಆದರೆ ಫೋನ್ ಮಾಡ್ತೀನಿ ಅಂದಿದ್ಲು. ಅದಕ್ಕೆ ನಾನು ಫೋನ್ ರಿಸೀವೇ ಮಾಡಿಲ್ಲ. ಬೇಡ, ಅವಳು ದುಡ್ಡು ಕೊಡೋದೇ ಬೇಡ, ಹೇಗಾದರೂ ನಿಭಾಯಿಸ್ತೀನಿ ನಾನು. ಕಾರ್ತಿಕ, ಸ್ವಲ್ಪ ಸುಧಾರಿಸ್ಕೊಳಪ್ಪ. ತಲೆ ಗಟ್ಟಿ ಐತೆ ಅಂತ ಬಂಡೆಕಲ್ಲಿಗೆ ಚಚ್ಚಕ್ಕಾಗ್ತೈತೇನೋ? ಹಾಗೆ ಐತೆ ನಮ್ಮ ಪರಿಸ್ಥಿತಿ ಈಗ. ಹೆಂಗಾರು ಮಾಡಿ ಎಲ್ಲರ ಹತ್ರನೂ ನಾವು ನೈಸಾಗೆ ಮಾತಾಡಬೇಕಪ್ಪ. ಒಮ್ಮೆಗೆ ದುಡ್ಕಕ್ಕೆ ಹೋಗಬೇಡ, ಆಕೆ ಹತ್ರ ಏನು ಹೇಳಕ್ಕೆ ಹೋಗಬೇಡ ನೀನು, ನಾನು ಮಾತಾಡ್ತೀನಿ ಬಿಡು. ಒಂದು ಪಕ್ಷ ಆಕಿ ದುಡ್ಡು ಕೊಟ್ಟರು ಕೊಡಲಿ ಬಿಡು, ಬೇರೆ ಆಕಿನೇನು ಆಕಿ ತಂಗಿ ಅಲ್ವೇ? ನಾವು ಸುಮಾರು ಸರಿ ಕೊಟ್ಟೇವಲ್ಲ, ಇನ್ನು ಕೊಟ್ಟಿದ್ದನ್ನು ಕೊಡೋಣಂತ, ನಮಗೇನು ಬೇಡ ಅದು. ಸ್ವಲ್ಪ ಸುಧಾರಿಸ್ಕೊಳ್ಳೋ ತನಕ. ಇನ್ನು ಬಂಗಾರ ಸುದ್ದಿ ಆಕೆ ಏನಾರ ಹೇಳಲಿ, ನಾನಿದ್ದೀನಿ, ನೀ ಚಿಂತೆ ಮಾಡಬೇಡ. ಆಕೆ ಕೊಡೋಷ್ಟೆಲ್ಲ ಕೊಟ್ಟು ಆಗೈತೆ, ಬೇಡ ಬಿಡು, ನಾಳೆ ನೋಡೋಣಂತ. ಆದರೆ ನೀ ದುಡ್ಡಿಗಾಗಿ ಬೇರೆಯವ್ರ ಹತ್ರ ಎಲ್ಲ ಏನು ಕೇಳೋದು ಬೇಡಪ್ಪ, ನನ್ನ ಬಂಗಾರನೇ ನೋಡೋಣ. ಅವಳಿಗೂ ಬೇಕಂತಲ್ಲಮ್ಮ, ಅವಳಿಗೆ ಸ್ವಲ್ಪ ನಂಗೆ ಸ್ವಲ್ಪ ಹಾಗೆ ಕೊಡ್ತಾ ಇದ್ದರೆ ನೀವು ಬಂಗಾರ ಹಾಕೋದು ಬೇಡ. ಬಂಗಾರ ಇರೋದೇನಕ್ಕೆ? ಅಪ್ಪ ನಿಮಗೆ ಮಾಡಿಸ್ಕೊಟ್ಟಿದ್ದೇನಕ್ಕೆ? ನಾ ಹೇಳೋದು ಅರ್ಥನೇ ಆಗಂಗಿಲ್ಲ ಕಾರ್ತಿಕ್ ನಿಂಗೆ. ಆಕೆ ಏನಾರ ಹೇಳಲೆಪ್ಪ, ಬಂಗಾರ ನಂದೈತಿ, ನಾನಾ ಡಿಸೈಡ್ ಮಾಡ್ತೀನಿ ಏನು ಮಾಡಬೇಕು ಅಂತ. ಈಗ ಹೋಗಪ್ಪ, ಕೈಕಾವು ಮುಖ ತೊಗೊಬ, ಊಟ ಮಾಡೋಣಂತ. ಆದರೂ ಅಮ್ಮ, ಆದರೂ ಗಿದ್ರು ಏನಿಲ್ಲಪ್ಪ, ಈಗ ಹೋಗಿ ಅನ್ನ ಇಲ್ಲ ನಾನು.